ಹಾಯ್ ಗೈಸ್, ಎಲ್ಲರೂ ಒಂದು ಫೇಕ್ ನ್ಯೂಸ್ ಹರಡಿಸ್ತವ್ರೆ. ಏನಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಫಿಲಮ್ದು ಟ್ರೈಲರ್ ಹಾಕ್ತಾರೆ ಅಂತ. ನಿಜವಾಗ್ಲೂ ಅವರು ಕಲರ್ಸ್ ಅವ್ರ ಅಪ್ರಾಣೆಗೂ ಹಾಕಲ್ಲ. ಅವರು ಹೋದ ವರ್ಷ ಮಂಜು ಅವರು ಇದ್ರು ಅಂದ್ಬಿಟ್ಟು ಮ್ಯಾಕ್ಸ್ ಟ್ರೈಲರ್ ಹಾಕಿದ್ರು. ಈ ಸರಿ ಡೆವಿಲ್ ಟ್ರೈಲರ್ ಹಾಕ್ತಾರಾ? ಇಲ್ಲ, ಹಾಕಲ್ಲ. ಅಕಸ್ಮಾತ್ ಮಾರ್ಕ್ ಟ್ರೈಲರ್ ಹಾಕಿದ್ರು ಡೆವಿಲ್ ಟ್ರೈಲರ್ ಅಂತೂ ಹಾಕಲ್ಲ. ನಿಮ್ಗೂ ಗೊತ್ತು, ಡಿ ಬಾಸ್ ಅವ್ರ ಸಾಂಗೇ ಆಗ್ತಾ ಇಲ್ಲ ಕಲರ್ಸ್ ಕನ್ನಡದಲ್ಲಿ. ಇನ್ನು ಡಿ ಬಾಸ್ ಅವ್ರ ಫಿಲಮ್ದು ಟ್ರೈಲರ್ ಹಾಕ್ತಾರಾ? ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಪೋಸ್ಟ್ ಹಾಕಬೇಕು. ಯಾರ್ಯಾರು ಪೋಸ್ಟ್ ಆಗ್ತಾ ಇದ್ದೀರಲ್ಲ, ಫೇಕ್ ನ್ಯೂಸ್ ಹರಡಿಸ್ತಾ ಇದ್ದೀರಲ್ಲ, ಅವರೆಲ್ಲ ನಿಜವಾಗ್ಲೂ ಹಾಕಲ್ಲ. ಬೇಕಾದ್ರೆ ಮಾರ್ಕ್ ಮೂವಿದು ಹಾಕ್ಬಿಡ್ತಾರೆ. ನಿಮಗೂ ಗೊತ್ತು ಏನಕ್ಕೆ ಹಾಕ್ತಾರೆ ಅಂತ. ಸುದೀಪ್ ಸರ್ದು ಅವರು ಎಲ್ಲ ಹೋಸ್ಟ್ ಮಾಡೋದು ಹಾಕ್ತಾರೆ. ಇನ್ನು ಡೆವಿಲ್ಸ್ ಹಾಕ್ತಾರಾ? ಹಾಕಲ್ಲ, ಚಾನ್ಸ್ ಇಲ್ಲ. ನಾನೇನು ಯಾರಿಗೂ ಹೇಟ್ ಮಾಡ್ತಾ ಇಲ್ಲ, ಇವ್ರ ಫ್ಯಾನ್ಸ್ ಈ ಥರ ಫ್ಯಾನ್ಸ್ ಅಂತ ಏನು ಹೇಟ್ ಮಾಡ್ತಾ ಇಲ್ಲ. ಅವ್ರು ಹಾಕಲ್ಲ ಸ್ವಾಮಿ, ಏನೇ ಮಾಡಿದ್ರು ಹಾಕಲ್ಲ, ಸಾಂಗೇ ಹಾಕಲ್ಲ. ಅಕಸ್ಮಾತಾಗಿ ರಜತ್ ಮತ್ತು ಗಿಲ್ಲಿ ಡಿ ಬಾಸ್ ಅವ್ರು ಸಾಂಗ್ ಆಡ್ಬಿಟ್ರೆ ಅವ್ರಿಬ್ರನ್ನೇ ದೂರ ಮಾಡೋಕೆ ನೋಡ್ತಾರೆ. ಆ ಥರ ಮೈಂಡ್ ಸೆಟ್ ಇರೋರು ನಮ್ಮ ಡಿ ಬಾಸ್ ಅವ್ರದ್ದು ಡೆವಿಲ್ ಫಿಲಮ್ದು ಟ್ರೈಲರ್ ಹಾಕ್ತಾರಾ? ಚಾನ್ಸೇ ಇಲ್ಲ. ಯಾರು ಫೇಕ್ ನ್ಯೂಸ್ ನಡೆಸ್ತಾ ಇದ್ದೀರಾ? ನಿಮಗೆಲ್ಲ ಒಂದೇ ರಿಕ್ವೆಸ್ಟು, ಸುಮ್ಮನೆ ನ್ಯೂಸ್ ಹಾಕ್ಬೇಡ್ರಿ. ಅಕಸ್ಮಾತ್ ಹಾಕ್ಬಿಟ್ರು ಅಂದ್ಕೊಳ್ಳಿ, ಟ್ರೈಲರ್ ಹಾಕೇ ಬಿಟ್ರು, ನಮ್ಗೆ ಗಿಲ್ಲಿಗೋಸ್ಕರ ಟ್ರೈಲರ್ ಹಾಕ್ಬಿಟ್ರಿ ಅಂದ್ಕೊಳ್ಳಿ, ಪಕ್ಕ ಇನ್ನೊಂದು ತಿಂಗಳು ಕಲರ್ಸ್ ಕನ್ನಡ ಬೀಟೇ ಮಾಡೋಕ್ಕಾಗಲ್ಲ. TRPಲಿ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಆರಾಮಾಗಿ ನೋಡ್ತಾರೆ. ಓ, ನಮ್ಮ ಬಾಸ್ ಹಾಕಿದ್ರಲ್ಲಪ್ಪ ಅಂತ ಪಕ್ಕ ನೋಡ್ತಾರೆ. ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಸ್ವೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಂಗೆ ಒಂದು ಫಾಲೋ ಮಾಡಿ. ಬಾಯ್.